ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವ ಲುಕ್ ಅಂತ. ಹೌದು, ಜಗಮಲ ಮೂವಿಲಿ ಅವರು ರೆಡಿ ಆಗಿದ್ದಾರಲ್ಲ, ಆ ಒಂದು ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಟೋನರ್ನ ಅಪ್ಲೈ ಮಾಡೋಣ. ಓಕೆ, ಟೋನರ್ ಆದಮೇಲೆ ನಾನು ಇಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಆಯಿತು. ನಾನು ಇವಾಗ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಪ್ರೈಮರ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ತುಂಬ ಚೆನ್ನಾಗಿದೆ ಪ್ರೈಮರು. ಇದು ಲಿಕ್ವಿಡ್ ಟೈಪಲ್ಲಿ ಒಂದು ಬರುತ್ತೆ ಪ್ರೈಮರು, ಅದನ್ನು ಯೂಸ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ಲೆಲ್ಲಿ ಬ್ಲಾಕ್ ಅನ್ಸುತ್ತೆ ಅಲ್ಲಿ ಯೂಸ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇಷ್ಟ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಬಂದು ಫೇಸಸ್ ಕೆನಡಾ ಅವ್ರದ್ದೇನೆ. ಸೊ ನೆಕ್ಸ್ಟ್ ಫೌಂಡೇಶನು, ಇದನ್ನು ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಫಸ್ಟ್ ನೀವು ಬ್ಲೆಂಡ್ ಮಾಡ್ಕೋಬೇಕಾದ್ರೆ ಏರು ಮತ್ತು ನೆಕ್ನು ಕೂಡ ಕವರ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಬ್ಲೆಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೂದಿ ಬೂದಿ ಥರ ಕಾಣಿಸುತ್ತೆ. ಯಾವುದೇ ಮೇಕಪ್ ಬ್ಲೆಂಡಿಂಗ್ ಮೇಲೆ ನಿಂತಿರುತ್ತೆ. ಸೊ ನೀಟಾಗಿ ಎಲ್ಲ ಕಡೆ ಬ್ಲೆಂಡಿಂಗ್ ಆದಮೇಲೆ ಬ್ಲೂ ಹೆವೆನ್ ಅವ್ರದ್ದು ನಾನು ಇಲ್ಲಿ ಬ್ರೌನ್ ಕಲರ್ ಐಬ್ರೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ನೋಡ್ತಾ ಇದ್ದು ಐಬ್ರೋಸ್ ಫಿಲ್ ಆಗಿದೆ. ನಾನಿಲ್ಲಿ ಲೈಟಾಗಿ ಹೈ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಹೈ ಮೇಕಪ್ನ ಫೈನಲಿ ಮುಗಿಸ್ದೆ. ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಆಯಿತು. ನೆಕ್ಸ್ಟ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಲೈನರ್ ಬಂದುಬಿಟ್ಟು ಡ್ಯಾಸ್ಲರ್ ಅವ್ರದ್ದು ಲೈನರ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಮಸ್ಕರ ಅಪ್ಲೈ ಮಾಡೋಣ. ಮಸ್ಕರನ್ನು ನಾನು ಡ್ಯಾಸ್ಲರ್ ಅವ್ರದ್ದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡಿ, ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ ಇದು. ಫೈನಲ್ ಟಚಪ್ ಒಂಚೂರು ಕಾಂಪ್ಯಾಕ್ಟ್ನ ಹಾಕೋಣ, ಇಲ್ಲ ಅಂದರೆ ಹಾಗೆ ಆಯಿಲ್ ಥರ ಕಾಣಿಸುತ್ತೆ. ಸೊ ಇದಕ್ಕಿದು ಏರ್ನ ಒಂದು ಸೆಟ್ ಮಾಡಬೇಕು, ಲಾಸ್ಟಿಗೆ ಬಿಂದಿ ಇಡಬೇಕು. ಇಷ್ಟು ಮುಗಿದಿ ಆದಮೇಲೆ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡಿ. ಓಕೆ, ಜ್ಯುವೆಲ್ರಿ ಒಂದು ಹಾಕೋಣ, ಕಂಪ್ಲೀಟ್ ಆಗುತ್ತೆ. ಸೊ ಈ ಬ್ಯಾಂಗಲ್ನ ವೇರ್ ಮಾಡ್ತೀನಿ. ಇದು ನನ್ನ ಫೈನಲ್ ಲುಕ್.